ಡೈಲಿ ತಿಂಡಿ ಈ ರೀತಿಯಾಗಿ ಸೀಸನ್ ವೈಸಲ್ಲಿ ಸಿಗೋವಂಥ ತರಕಾರಿನ ಉಪಯೋಗಿಸ್ಕೊಂಡು ಸೂಪರ್ ಆಗಿರೋವಂಥ ಮಸಾಲ ರೊಟ್ಟಿ ನೀವು ಇದು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ. ಬಟ್ ಒಂದ್ಸಲ ಟ್ರೈ ಮಾಡಿ ಫಿದಾ ಆಗೋಗ್ಬಿಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ಅದೇ ರೀತಿಯಾಗಿ ತುಂಬ ಸುಲಭವಾಗಿ ಕೂಡ ಮಾಡ್ಬೋದು. ಇದಕ್ಕೇನು ಸೈಡ್ ಡಿಶ್ಶೇ ಬೇಡ. ಆಗೋಬೇಕು ಅಂದರೆ ನೀವು ಬೆಣ್ಣೆ, ಮೊಸರು ಅಥವಾ ಏನಾದರೂ ಚಟ್ನಿ ಪುಡಿ ಜೊತೆ ತಿನ್ಬೋದು. ಬಟ್ ಹೇಳ್ಬೇಕು ಅಂತಂದರೆ, ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಸೈಡ್ ಡಿಶ್ಗಳಾಗಲಿ ಗ್ರೇವಿಗಳಾಗಲಿ ಬೇಡ. ಬನ್ನಿ ಈ ಒಂದು ಸೂಪರ್ ಆಗಿರುವಂಥ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲೊಂದು ಮಿಕ್ಸಿ ಜಾರ್ಗೆ 4ರಿಂದ 5 ಕರಿಮೆಣಸನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. 3 ಹಸಿಮೆಣಸಿನಕಾಯಿ, 1 ಇಂಚಷ್ಟು ಶುಂಠಿ, 1 ಸ್ಪೂನ್ ಜೀರಿಗೆ, ಸುಮಾರು 1 ಬೌಲಷ್ಟು ಇಲ್ಲಿ ನಾನು ಬಟಾಣಿಯನ್ನು ತೊಗೊಂಡಿದ್ದೀನಿ. ಇದು ಹಸಿ ಬಟಾಣಿ, ಮತ್ತು ಇದನ್ನು ನಾನು ಬೇಯಿಸಿಲ್ಲ ಸ್ನೇಹಿತರೆ, ಹಸಿ ಬಟಾಣಿಯನ್ನೇ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಬೇಡ. ಇದಕ್ಕೆ ನೀರು ಹಾಕೋದೇನು ಬೇಡ. ಹಂಗೂ ಒಂದು ವೇಳೆ ಅದು ಪೇಸ್ಟ್ ಆಗ್ತಾಯಿಲ್ಲ ಅಂದರೆ ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಬೋದು. ಇದಕ್ಕೆ ನೀರಿನ ಅವಶ್ಯಕತೆಯೇ ಬರೋದಿಲ್ಲ. ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಹಿಂಗೆ ತರಿಯಾಗಿ ಮಾಡ್ಕೊಳ್ಬೇಕು. ಇವಾಗ ಇದು ಮಸಾಲ ರೆಡಿ ಆಗಿದೆ. ಬನ್ನಿ ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಇಲ್ಲೊಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನಾವು ಏನು ಮಸಾಲಾನ ಗ್ರೈಂಡ್ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. 1 ಕ್ಯಾರೆಟನ್ನು ಈ ರೀತಿಯಾಗಿ ಗ್ರೇಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಆಲೂಗೆಡ್ಡೆ, ಇದನ್ನು ತುರಿದ್ಬಿಟ್ಟು ನೀರಲ್ಲಿ ಹಾಕ್ಕೊಂಡು ನೀರಿನ ಅಂಶ ಎಲ್ಲ ತೆಗೆದುಬಿಟ್ಟು ತಗೋತಾ ಇದ್ದೀನಿ. ಮೆಂತ್ಯ ಸೊಪ್ಪು, ಕಾಯಿ ತುರಿ, ಹಸಿ ಕಾಯಿ ತುರಿಯನ್ನು ತೊಗೊಬೇಕಾಗತ್ತೆ. ಇದಕ್ಕೆ ಫೈನ್ ಚಾಪ್ ಆಗಿರುವಂಥ ಸುಮಾರು 1 ದೊಡ್ಡ ಬೌಲಷ್ಟು ನಾನಿಲ್ಲಿ ಈರುಳ್ಳಿಯನ್ನು ತಗೊಂಡಿದ್ದೀನಿ. ರುಚಿಗೆ ಉಪ್ಪು, ಇಷ್ಟನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕಿನ್ನೂ ನಾನು ಯಾವುದೇ ರೀತಿಯಾಗಿರುವಂಥ ಹಿಟ್ಟುಗಳನ್ನು ಆ್ಯಡ್ ಮಾಡಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾವು ಈ ರೀತಿಯಾಗಿ ಮಾಡಬೇಕಾದ್ರೆ ಜಾಸ್ತಿ ಈ ಥರ ತರಕಾರಿಗಳೇ ಜಾಸ್ತಿ ಇರಬೇಕು ಸ್ನೇಹಿತರೆ, ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಇವಾಗ ಸುಮಾರು 1 ಬೌಲಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದು ಅಕ್ಕಿ ಹಿಟ್ಟು ಮನೆಯಲ್ಲೇ ಮಾಡಿರೋ ಅಂಥದ್ದು. ನೀವು ಅಂಗಡಿದಿದೆ ಅಂತಂದರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು. ಇದಕ್ಕೆ ಸುಮಾರು 2ರಿಂದ 3 ಸ್ಪೂನಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಆ ಹಿಟ್ಟು ಮತ್ತು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥ ತರಕಾರಿಗಳು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ನೀವಿಲ್ಲಿ ಯಾವುದೇ ತರಕಾರಿ ಬೇಕಾದರೂ ಹಾಕ್ಬೋದು. ಎಷ್ಟಿರುತ್ತೆ ಅಷ್ಟೇ ತರಕಾರಿ ಕೂಡ ಹಾಕಿ ಮಾಡ್ಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಈ ಥರ ಹಿಂಗೆ ಹಾಕ್ಕೊಂಡು ನಾವಿಲ್ಲಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ನೀವು ಯಾವತ್ತೂ ಕೂಡ ಈ ರೀತಿಯಾಗಿರೋವಂಥ ಬಟಾಣಿ ರೊಟ್ಟಿಯನ್ನು ಮಾಡಿರಲ್ಲ ಸ್ನೇಹಿತರೆ, ಈ ರೀತಿ ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈಸಿಯಾಗಿ ಮಾಡ್ಬೋದು. ಇವಾಗ ಇದನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ. ಜಸ್ಟ್ 3 ನಿಮಿಷ ಅಷ್ಟೇ, ತವ ಬಿಸಿ ಆಗೋ ತನಕ ಇಟ್ಟಿದ್ದೀನಿ ಅಷ್ಟೇ. ಇವಾಗ ನಮಗಿಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಟ್ಟನ್ನು ತಗೊಳ್ಳೋಣ. ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು, ಟೈಮೇ ತಗೊಳ್ಳೋದಿಲ್ಲ. ನಾನು ಹೇಳ್ದಾಗೆ ಇಲ್ಲಿ ಅಕ್ಕಿ ಹಿಟ್ಟಿಗಿಂತ ಜಾಸ್ತಿ ನಾವು ತೊಗೊಂಡಿರೋವಂಥ ತರಕಾರಿ ಇರಬೇಕು ಸ್ನೇಹಿತರೆ, ಆವಾಗಲೇ ತುಂಬ ರುಚಿಯಾಗಿ ಇರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನಾನಿಲ್ಲೊಂದು ಹೋಳಿಗೆ ಪೇಪರ್ ಮೇಲೆ ಆ ಒಂದು ಅಕ್ಕಿ ಹಿಟ್ಟಿನ ಉಂಡೆನ ಇಟ್ಬಿಟ್ಟು ಅದ್ರ ಮೇಲೊಂದು ಟ್ರಾನ್ಸ್ಪರೆಂಟ್ ಕವರ್ ಹಾಕ್ಕೊಂಡಿದ್ದೀನಿ. ಸೊ ನಾನು ಯಾಕೆ ಟ್ರಾನ್ಸ್ಪರೆಂಟ್ ಕವರ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಕೈಗೆ ಅಂಟೋದಿಲ್ಲ ಅಂತ. ಇಲ್ಲಾಂದರೆ ನೀವು ನೀರಲ್ಲಿ ಡಿಪ್ ಮಾಡಿಕೊಂಡು ಕೈಯನ್ನು ಈ ರೀತಿಯಾಗಿ ತಟ್ಟಬೇಕಾಗತ್ತೆ. ಸೊ ಅದಕ್ಕಿಂತ ಈಸಿ ಮೆಥಡ್ ಅಂದರೆ ಈ ರೀತಿ ಫಾಲೋ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಬಾಳೆ ಎಲೆ ಇದೆ ಅಂತ ಅಂದರೆ ಅದರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ಎಷ್ಟು ತೆಳುವಾಗಿ ಬೇಕಾದರೂ ನೀವು ಇಲ್ಲಿ ರೊಟ್ಟಿಯನ್ನು ಎಳಿಬೋದು ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ತಟ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಸಿ ಮೆಥಡ್. ಫಸ್ಟ್ ಎಲ್ಲ ರೊಟ್ಟಿ ಮಾಡಬೇಕು ಅಂದ್ರೆ ರೊಟ್ಟಿ ಮಾಡಬೇಕು ಅನ್ನೋರು, ಇವಾಗ ಆ ಥರ ಏನೂ ಇಲ್ಲ ಸ್ನೇಹಿತರೆ. ರೊಟ್ಟಿನ ಅಂತ ಹೇಳಿ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸಲ್ಲಿ ನಾವು ರೆಡಿ ಮಾಡಿಬಿಡ್ಬೋದು. ನೋಡಿ ಇವಾಗ ರೆಡಿ ಆಗಿದೆ. ಈ ಓಲು ಆಪ್ಷನಲ್, ಬೇಕಂದರೆ ಇಡ್ಬೋದು, ಇಲ್ಲಾಂದರೆ ಬೇಡ. ಇದರಲ್ಲಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಫ್ರೈ ಆಗುತ್ತೆ ಅಥವಾ ಬೇಯುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಹೋಲ್ ಇಡೋದು. ನನಗೂ ಏನಷ್ಟು ಇಷ್ಟ ಆಗೋದಿಲ್ಲ. ಸುಮಾರು ವೀಡಿಯೋಸಲ್ಲೂ ಕೂಡ ನಾನು ನೋಡಿದೆ, ಅದಕ್ಕೋಸ್ಕರ ಇಟ್ಟಿದ್ದೀನಿ ಅಷ್ಟೇ.
ಇವಾಗ ಇಲ್ಲಿ ತವಾ ಬಿಸಿ ಆಗಿದೆ ಸ್ನೇಹಿತರೆ. ಇವಾಗ ನೋಡಿ ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ, ತುಪ್ಪ, ಬೆಣ್ಣೆ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಇದೇ ಹಾಕಬೇಕಂತ ಏನೂ ಇಲ್ಲ, ಯಾವ್ದು ಬೇಕಾದರೂ ಹಾಕ್ಬೋದು. ಈ ರೀತಿಯಾಗಿ ಎರಡೂ ಸೈಡೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ, ಸುಲಭವಾಗಿ ಮಾಡುವಂಥ ಬಟಾಣಿ ರೊಟ್ಟಿಯನ್ನು ನೋಡಿ ರೆಡಿ ಆಗಿದೆ. ಬಟಾಣಿ ರೊಟ್ಟಿ ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದಾಗೆ ನೀವು ಯಾವತ್ತೂ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿರಲ್ಲ, ಮಿಸ್ ಮಾಡದೆ ಟ್ರೈ ಮಾಡಿ ಸ್ನೇಹಿತರೆ. ಅದ್ಭುತವಾಗಿರುತ್ತೆ ರುಚಿ. ಮತ್ತು ಲಂಚ್ ಬಾಕ್ಸಿಗೂ ಅಷ್ಟೇ ತುಂಬ ಸಾಫ್ಟಾಗಿಯೇ ಇರುತ್ತೆ ಇದು. ನೋಡಿ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾನು ಈ ರೀತಿಯಾಗಿ ರೆಡಿ ಮಾಡಿ ತಗೋತಾ ಇದ್ದೀನಿ. ನಾನು ಹೇಳ್ದಾಗೆ ಈ ಹೋಳಿಗೆ ಪೇಪರು, ಟ್ರಾನ್ಸ್ಪರೆಂಟ್ ಕವರು ಹಾಕೊಳ್ಳೋದ್ರಿಂದ ಇನ್ನೂ ಬೇಗ ಎಲ್ಲೂ ಕೂಡ ನಮಗೆ ರೊಟ್ಟಿ ಹಾಳಾಗೋದಿಲ್ಲ. ಇವನ್ ನಾವು ಬಿಗಿನರ್ಸ್ ಇದ್ದೀವಿ, ನಮಗೆ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಅನ್ನೋರು ಕೂಡ ಆರಾಮ್ಸೆ ಮಾಡ್ಬೋದು. ನೀವು ಇದನ್ನು ಲಟ್ಟಣಿಗೆಲ್ಲಿ ಬೇಕಾದ್ರೂ ಲಟ್ಟಿಸ್ಬೋದು. ಟ್ರಾನ್ಸ್ಪರೆಂಟ್ ಕವರ್ ಹಾಕ್ಕೊಂಡು ಅದು ಇನ್ನೂ ತೆಳುವಾಗಿ ಬರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಒಂಥರ ತುಂಬ ತೆಳುವಾಗಿ ಬರೋದ್ರಿಂದ ಸಖತ್ತಾಗಿರುತ್ತೆ. ನೋಡಿ ಇವಾಗಲೂ ಕೂಡ ತೆಳುವಾಗಿಯೇ ಇದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ತುಂಬ ಚೆನ್ನಾಗಿತ್ತು, ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿ ಬಂದಿತ್ತು. ಮತ್ತು ಬೇಗ ಆಗುತ್ತೆ, ಇದು ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಸೊ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಈಸಿಯಾಗಿ ನಿಮ್ಮನೆಯಲ್ಲೂ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನಿಲ್ಲಿ ಬೆಣ್ಣೆ ಮತ್ತು ಉಚ್ಚಲ್ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಸಖತ್ತಾಗಿತ್ತು. ಇದು ನಾನು ಹೇಳ್ದಾಗೆ ಸೈಡ್ ಡಿಶ್ ಇಲ್ಲ ಅಂದರೂ ಕೂಡ, ಗ್ರೇವಿ ಇಲ್ಲ ಅಂದರೂ ಕೂಡ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.